ನಮಸ್ಕಾರ ಸ್ನೇಹಿತರೆ, ನಮ್ಮೂರು ನಮ್ಮ ಜನ ಚಾನಲ್ಗೆ ಸ್ವಾಗತ. ಕೃಷಿಯಲ್ಲಿ ಪರಂಪರಾಗತ ಬೆಳೆಗಳನ್ನು ಬಿಟ್ಟು ಹೊಸ ಹೊಸ ಬೆಳೆಗಳನ್ನು ಬೆಳೆಯುವ ಮೂಲಕ ಕೃಷಿಯಿಂದ ದೂರ ಪಟ್ಟಣ ಪ್ರದೇಶಕ್ಕೆ ವಲಸೆ ಹೋಗುವವರಿಗೆ ಕೃಷಿಯನ್ನು ಹೇಗೆ ಲಾಭದಾಯಕ ಉದ್ಯಮವನ್ನಾಗಿ ಮಾಡಿಕೊಳ್ಳಬಹುದು ಎಂಬುದನ್ನು ಬಾಗಲಕೋಟೆ ಜಿಲ್ಲೆಯ ಊದಗಟ್ಟಿ ಗ್ರಾಮದ ರೈತರಾದಂತಹ ಶೇಷನಗೌಡ ಹನುಮಂತಗೌಡ ಪಾಟೀಲ್ ಅವರನ್ನು ನೋಡಿ ಕಲಿತುಕೊಳ್ಳಬೇಕು. ಭೂತಾಯಿಯನ್ನು ನಂಬಿದರೆ ಎಂದೂ ಕೈ ಬಿಡುವುದಿಲ್ಲ ಎಂಬ ಮಾತಿದೆ. ಅದು ಸತ್ಯ ಕೂಡ. ಆದರೆ ಭೂತಾಯಿಯು ಫಲವನ್ನು ಕೊಟ್ಟಾಗ ಮಾರುಕಟ್ಟೆಯ ಏರಿಳಿತದ ಬಗ್ಗೆ ತಿಳುವಳಿಕೆ ಇಲ್ಲದಿದ್ದರೆ ರೈತ ನಷ್ಟ ಅನುಭವಿಸಬೇಕಾಗುತ್ತದೆ. ಹಾಗಾಗಿ ಮಾರುಕಟ್ಟೆಯ ಜ್ಞಾನವನ್ನು ಪಡೆದಿರಬೇಕು ಎಂಬುದು ಶೇಷನಗೌಡರ ಅಭಿಪ್ರಾಯ. ಇವರು ಕಬ್ಬು ಮತ್ತು ಪೇರು, ಪಪ್ಪಾಯ, ದಾಳಿಂಬೆ ಬೆಳೆಗಳನ್ನು ಬೆಳೆದು ಉತ್ತಮ ಸಾಧನೆ ಮಾಡುವ ಮೂಲಕ ಯುವ ರೈತರಿಗೆ ಪ್ರೇರಣೆಯಾಗಿದ್ದು, ಕೃಷಿಯೊಂದಿಗೆ ರಾಜಕೀಯ ಸಹಕಾರಿ ಕ್ಷೇತ್ರದಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಈ ಬಾರಿ ತಮ್ಮ ಹೊಲದಲ್ಲಿ ಪಪ್ಪಾಯಿ ಬೆಳೆ ಬೆಳೆದಿದ್ದು, ಪಪ್ಪಾಯ ಬೆಳೆ ನಿರ್ವಹಣೆ ಬಗ್ಗೆ ಅವರೊಂದಿಗೆ ಮಾತನಾಡೋಣ. ನನ್ನ ಹೆಸರು ಶೇಷನಗೌಡ ಹನುಮಂತಗೌಡ ಪಾಟೀಲ್ ಅಂತ ಸರ್. ನಮ್ಮದು ಇಲ್ಲೇ ಉದಗಟ್ಟಿ ರೀ, ಬಾಗಲಕೋಟೆ ಜಿಲ್ಲಾ, ಬಾಗಲಕೋಟೆ ತಾಲೂಕು ಉದಗಟ್ಟಿ ಅಂತೇಳಿ. ನಾ ಇದನ್ನು ಹಚ್ಚಿ 4 ತಿಂಗಳು ಆತ್ರಿ ಸರ್. ಏನು 4 ತಿಂಗಳು ಅಂದ್ರೆ ಆಗಸ್ಟ್ನಾಗ ಹಚ್ಚಿರಿ ಸರ್. ಇದು ನಾಟಿ ಮಾಡಿದ್ದು ಆಗಸ್ಟ್ನಾಗ ರೀ. ಈಗ ಇದಕ್ಕೆ ಹನಿ ನೀರಾವರಿ ಮಾಡೀವ್ರಿ. ಮುಂದೇನು ಗೊಬ್ಬರನೂ ಇದ್ರ ಮುಖಾಂತರನ ಕೊಡ್ತೀವಿ ರೀ. ಈಗ ಒಂದು ಈಟ ಫರ್ಟಿಲೈಸರ್ನ ಹಾಕಿವ್ರಿ, ಮತ್ತು ಇದಕ್ಕೆ ಸಗಣಿ ಗೊಬ್ಬರನೂ ಹಾಕಿವ್ರಿ ಸರ್. ಸರ್ ಇದು ರೆಡ್ ಲೇಡಿ ಅಂತಾರೆ ಸರ್. ಅಂದ್ರೆ ಪಪ್ಪಾಯ ಆದರೆ ರೆಡ್ ಲೇಡಿ ಇದ್ರೊಳಗೆ ಬರ್ತದೆ ಸರ್. ಇದೆ ಒಂದು 5 ನಂಬರ್ ಅಂತೇಳಿ ಒಂದು ಇದೈತ್ರಿ. ಇದೆ ಅದೇನು ಒಟ್ಟು ವೈರಸ್ ಬರಲಾರ್ದಂತಂತ ಹೇಳ್ತಾರೆ. ಆದರೂ ಕೂಡ ಒಂದೊಂದು ಎಲ್ಲಾರ ಕಂಡಿದ್ದನ್ನು ಎಲ್ಲ ಇದನ್ನು ಮಾಡೀವಿ ಸರ್, ಕ್ಲಿಯರ್ ಮಾಡೀವ್ರಿ. ಇದು ಪಪ್ಪಾಳ ಹಚ್ಚಿದ ಫಸ್ಟ್ ನೀವು? ಇದು ಫಸ್ಟ್ ಸರ್, ಇದು ಫಸ್ಟ್ ಹಚ್ಚಿರಿ. ಹಾಂ, ಇದಕ್ಕಿಂತ ಮೊದಲು ದಾಳಂಬೆ ಬೆಳೆದಿರಿ ಸರ್, ಚಲೋ ಬೆಳೆದಿವಿ. ಅದು ಸ್ವಲ್ಪ ಡೈಬ್ಯಾಕ್ ರೋಗ ಅದು ಬರಾಕತ್ತಿದ್ವಿ ಸರ್, ತೆಗ್ದಿದ್ದೀವಿ. 4-5 ವರ್ಷ ಆಗಿತ್ತು ರೀ ತೆಗೆದ. ಮತ್ತು ಹೊಳ್ಳಿ ಈಗ ಹಾಕಿವ್ರಿ ಸರ್. ಈಗ ಹಚ್ಚಿ ನೋಡ್ರಿ, ಅದನ್ನ ಹಚ್ಚಿ 5 ತಿಂಗಳು ಆತ್ರಿ ಸರ್. 12 ಎಕರೆ ಏನೇನು ಹಾಕಿರಿ? ಪಪ್ಪಾಯ ಹಾಕಿವ್ರಿ ಸರ್, ಪಪ್ಪಾಯಿ ದಾಳಂಬೆ ಹಾಕಿವ್ರಿ ಸರ್. ಒಂದು 5 ಎಕರೆ, ಒಂದು 2 ಎಕರೆ ಪೇರು ಹಚ್ಚಿವ್ರಿ ಸರ್. 2 ಎಕರೆ ಬಾಳಿ ಮಾಡಕತ್ತೀವ್ರಿ. ಈಗ ಮೊದಲು ಕಬ್ಬು ಇತ್ತು, ಕಬ್ಬು ತೆಗೆದು ಬಾಳಿ ಮಾಡಕತ್ತೀವ್ರಿ. ಅಲ್ಲಿ ಒಂದಿಷ್ಟು ಇನ್ನೂ 2 ಎಕರೆ ಕಬ್ಬು ಮಾಡಕತ್ತೀವ್ರಿ ಸರ್. ಒಂದು 5 ಎಕರೆ ಅಲ್ಲಿ ಸದ್ಯ ಪಪ್ಪಾಯ ಐತ್ರಿ ಸರ್. ಅಲ್ಲಿ 5 ಎಕರೆ ಹಾಂ. ಮಾರ್ಕೆಟಿಂಗ್ ಅಂದ್ರೆ ನೋಡ್ಬೇಕು ಸರ್. ಗೋವಾದವ್ರು ಬರ್ತಾರೆ ಸರ್, ಎಲ್ಲೇ ಒಟ್ಟು ಮಾರ್ಕೆಟಿಂಗ್ ಬರ್ತಾರೆ ಸರ್. ಇಲ್ಲಿ ಬಂದು ಮೆಟ್ರಿ ಮ್ಯಾಗ ತೊಗೊಂಡು ಹೋಗ್ತಾರೆ ಸರ್. 18 ರೂಪಾಯಿನ ಐತತ್ ನೋಡಿ ಸರ್ ರೇಟ್ ರೀ. ಎಷ್ಟು ಎಕರೆ? ಒಂದು ಕೆ ಜಿ ರೀ. ಆದರೆ ಯಾವಾಗ ಹೆಂಗಿರ್ತೈತೆ ಹೇಳೋಕ್ಕಾಗಲ್ಲ ಸರ್. 24 ರೂಪಾಯಿ ತನಕ ಮಾರೈತೆ ರೀ ರೇಟ್ ರೀ. ಆದರೆ ಒಂದು ಕಡಿಮೆ ಆಕತಿ, ಒಮ್ಮೆ ಹೆಚ್ಚಾಕತಿ. ಅದೇನು ಮಾರ್ಕೆಟಿಂಗ್ ಹೇಳಕ್ಕೆ ಬರೋದಿಲ್ಲ ಸರ್. ಇದು ಗಂಡ್ರಿ. ಇದು ಕಾಯಿ ಆಗೋದಿಲ್ಲ ಸರ್. ಇದು ಸುಮ್ಮ ಹೂ ಬರ್ತದೆ ಸರ್. ಇಲ್ಲ ಐತೆ ನೋಡಿ ಸರ್. ಇದು ಹೆಣ್ರಿ, ಇದು ಹೆಣ್ಣು ಬರ್ತೈತೆ ರೀ ಸರ್. ನೀವು ಇನ್ನು 2-3 ತಿಂಗಳು ಬಿಟ್ಟು ಬಂದ್ರೆ ಸರ್ ಏನದು ಬರ್ಚಕ್ಕೆ ಬರ್ತೈತೆ. ಗಂಡು ಅಂದ್ರೆ ಅದರಿಂದ ಪರಾಗಸ್ಪರ್ಶ ಆಗತ್ತೆ ಸರ್. ಇದು ಅದರಿಂದ ಹೂವುಗಳಿಗೆ ರೀ ಪರಾಗಸ್ಪರ್ಶ ಆಗತ್ತೆ. ಅದು ಇರಬೇಕ್ರಿ ಒಂದೊಂದು ಗಿಡ ರೀ. ಎಲ್ಲಾರ ಅಗಿ ಕೂಡ ಬಂದಿರ್ತಾರೆ ಅವು ರೀ. ಅದು ಗಂಡು ಹೆಣ್ಣು ಅಂತೇಳಿ ಅವು ಈ ಜೇನುನೊಣದಿಂದ ಪರಾಗಸ್ಪರ್ಶ ಮಾಡ್ಕೋತದೆ ಸರ್. ನಾವು ಏನಾರು ತಳಿ ಪೇರು ಹಚ್ಚಿವಿ. ಅದು ಅಗಿ ಅಂತಂದ್ರೆ ನಾವು ಛತ್ತೀಸ್ಗಢದಿಂದ ತರಿಸಿವಿ ರೀ. 200 ರೂಪಾಯಿಗೆ ಒಂದು ಅಗಿ ಕೊಟ್ಟಾರ್ರಿ. 1000 ಗಿಡ ಕುಂತಾವ್ರಿ ಸರ್. 1000 ಗಿಡ ಹಚ್ಚಿರಿ? 1000 ಗಿಡ ಕುಂತಾವ್ರಿ. ಇದು ಖರ್ಚು ಎಷ್ಟು ಬಂದ್ರೆ? ಇದು ಅಗಿದ 2 ಲಕ್ಷ ಬಂದ ಸರ್. ಎಲ್ಲ ಕೂಡ ಒಂದು 3-3.5 ಲಕ್ಷ ರೂಪಾಯಿ ಮ್ಯಾಗ ಬಂದ ಸರ್. ಈಗ ಹಾಂ ಸರ್. ಈಗ ಹಚ್ಚಿ 8-8.5 ತಿಂಗಳಾಯ್ತು ನೋಡಿ ಸರ್. ಈಗಿನ ಮ್ಯಾಗ ಸದ್ಯ ಕಾಯಿಗೆ ಬಿಡ್ತೀವಿ ಸರ್. ಇನ್ಮ್ಯಾಗ ಈಗ ಹೂ ಬಂದಿತ್ತು ರೀ. ಹೂ ಎಲ್ಲ ಹರಿದು ಹೋಗೋದು, ಬರೀ ಚಾಟ್ನಿ ಮಾಡ್ಕೊತ ಬಂದಿವ್ರಿ ಸರ್ ಇಲ್ಲಿ ತನಕ. ಇನ್ನು ಮ್ಯಾಗ ಏನದು ಕಾಯಿಗೆ ಬಿಡ್ತೀವಿ ಸರ್. ಹೂವು ಯಾಕೆ ಹರಿತೀರಿ ಅದನ್ನ? ಅದು ಹರಿಯಬೇಕ್ರಿ ಸರ್. ಹರಿದಾಗನ ಮುಂದೆ ಅದು ಗಿಡ ಇಂಪ್ರೂವ್ಮೆಂಟ್ ಆಗ್ಬೇಕ್ರಿ ಸರ್. ಇಲ್ಲೆಲ್ಲ ಕಾಯಿ ಹಾಕತ್ರಿ. ಅಂದ್ರೆ ಎಷ್ಟು ದಿವಸ ಹರಿತೀರಿ ಅದನ್ನು? ಸರ್ ಎಷ್ಟು ದಿವಸ? ಒಟ್ಟು ತಿಂಗಳಿಗೆ ಒಂದ್ಸಲ ಹರಿಬೇಕು ಸರ್. ತಿಂಗಳಿಗೆ ಒಂದ್ಸಲ ಕಟಿಂಗ್ ಮಾಡ್ಬೇಕ್ರಿ. ಇದನ್ನ ಪೂರ್ಣಿಂಗ್ ಮಾಡ್ಬೇಕ್ರಿ. ಮಾಡಿ ಸತ್ಕೊಮ್ಮೆ ಅದು ಚಿಗುರು ಬಂದು ಮತ್ತು ಹೊಳ್ಳಿ ಕಾಯಿ ಹಾಕತ್ರಿ ಸರ್. ಅದು ಹೂ ಹಾಕತ್ರಿ. ಅದು ಹೂ ಆಗುವಾಗ ಒಂದಿಷ್ಟು ಅದು ಮ್ಯಾಚೋರ್ಡ್ ಬಂದಿರ್ತಕ್ಕಂಥ ಕಡ್ಡಿನ ಕಟ್ ಮಾಡಿಬಿಡ್ತೀವಿ ಸರ್. ಏನು ಕಟ್ ಮಾಡಿ ಅದನ್ನು ಹೊಳ್ಳಿ ಇದಕ್ಕೆ ಬಿಟ್ಟಿರ್ತೀವಿ. ಈಗ ಒಂದು ಕಡ್ಡಿ ಕಟ್ ಮಾಡಿನಲ್ರಿ ಇದನ್ನು
ಈಗ ಇಲ್ಲಿ ಕಟ್ ಮಾಡಿ ಸರ್, ಇಲ್ಲಿ ಕಟ್ ಮಾಡಿವಲ್ರಿ, ಇಲ್ಲಿಂದ ಇಲ್ಲಿ ಕಟ್ ಮಾಡಿವ್ರಿ ಸರ್. ಇದೀಗ 2 ಕೊಂಬಿ ಬಿಟ್ಟತ್ರಿ. ಇನ್ನು ಮತ್ತೆ ಹೊಳ್ಳಿ ಇದನ್ನ ಇಲ್ಲಿ ಕಟ್ ಮಾಡ್ತೀವಿ, ಮತ್ತೆ ಹೊಳ್ಳಿ ಅದು ಮತ್ತೆ 2 ಕೊಂಬಿ ಬಿಡ್ತದೆ ಸರ್. ಜಾಸ್ತಿ ಗಿಡ ದೊಡ್ಡದಾಕಂತ ಹೋಗುತ್ತೆ. ಹೆಂಗೆ ಕಟ್ ಮಾಡ್ತೀವಿ ಹಂಗೆ ದೊಡ್ಡದಾಕ ಸರ್. ಅಂದ್ರೆ ಅಗಲಾಕತ್ರಿ ಗಿಡ ರೀ. ಮತ್ತು ನಾವು ಹಂಗೆ ಬಿಟ್ಟು ಅಂದ್ರೆ ಸೀದಾ ಬೆಳೆಯಕ. ಹ್ಞೂ ರೀ. ಕಾಯಿ ಜಾಸ್ತಿ ಆಗ್ಬೇಕಂದ್ರೆ ನಾವು ಇಲ್ಲೇ ತಳಗನ ದೊಡ್ಡ ಇಂಬು ಮಾಡ್ಕೋಬೇಕ್ರಿ ಅದನ್ನು. ಏನು ಸರ್ ಇನ್ನು 5-6 ತಿಂಗಳಿಗೆ ಸರ್. ಈಗ ಒಮ್ಮೆ ಹಣ್ಣು ಬಿಡಕತ್ತಂದ್ರೆ ಎಷ್ಟು ವರ್ಷ ಬರ್ತಾರೆ ಅದು? ಹಣ್ಣು ಬಿಡ ಒಂದು 10 ವರ್ಷ ಬರ್ತದೆ ಸರ್. 10 ವರ್ಷ ಮಟ್ಟ 10 ವರ್ಷ ಕಂಟಿನ್ಯೂ ರೆಗ್ಯುಲರ್ ಆಗಿ ನಿಮ್ಗೆ ಆದಾಯ ಬರುತ್ತೆ. ಉತ್ಪನ್ನ ಅದೇನು ದೊಡ್ಡದೈತೆ ಹೇಳಿ ಸರ್. ಅದದ್ದು ಒಂದು ಗಿಡಕ್ಕೆ ಮಿನಿಮಮ್ ಅಂದ್ರೆ 60 kg ಬಂತು ನೋಡ್ರಿ. ಇಲ್ಲೊಬ್ರು ತೋಟದವ್ರು. ಇದೇ ತಳಿ ಏನ್ರಿ? ಇದೇ ತಳಿ ಏನಾರು ತಳಿದ್ವಿ 60 kg ತನಕ ಬಂದಿತ್ತು ಸರ್. ಮತ್ತು ಅವರು 70 ರೂಪಾಯಿದಂಗದು ಮಾರ್ಯಾರ ಸರ್. 70 ರೂಪಾಯಿ ಹಿಡ್ಕೊಂಡು 100-120 1 kg-ಗೆ per kg ರೀ. ಏನು ರೀ ಅದು ದೊಡ್ಡ ಲಾಭ ಆಗಿದೆ ಸರ್. 15 ಲಕ್ಷ ತನಕ ಬಿದ್ದತ್ತೆ ನೋಡ್ರಿ ಒಂದು ಎಕರೆಗೆ. 1 ಎಕರೆಗೆ 15 ಲಕ್ಷ ರೀ. ನಮ್ಗೆ ಒಬ್ಬರು ರೈತರು ಮಾಡಿದಾರೆ ಸರ್, ಸೌದಾಗರ್ ಅಂತೇಳಿ. ಅವ್ನು ನಮ್ಮ ಗೆಳೆಯರಿ. ಅವರು ನೋಡಿದ ಕೂಡಲೇ ಇಲ್ಲ ನೀನು ಮಾಡ್ತಿದ್ದೆ ಅಂದರೆ 2 ಎಕರೆ ಮಾಡಂತೇಳಿ ಅವ್ರು ನನಗೆ ಸಲಹೆ ಮಾಡಿದ್ದಾರೆ. ಅವ್ರ ಪ್ರಕಾರ ನಾ ಹಚ್ಕೊಂಡೆ ಸರ್. ಈಗ 1,000 ಗಿಡದಿಂದ ನೀವು ಅಂದಾಜು ವರ್ಷಕ್ಕೆ ಆದಾಯ ಎಷ್ಟು ನಿರೀಕ್ಷಣೆ ಮಾಡ್ತೀರಿ? ನಾ ವರ್ಷಕ್ಕಂದ್ರೆ ಸರ ಒಂದು 10-15 ಲಕ್ಷ ರೂಪಾಯಿ ಆದಾಯ ಇಟ್ಟು ನೋಡಿ ಸರ್. ಖರ್ಚು ತೆಗದನ್ರಿ? 1 ಎಕರೆಗೆ 8 ಲಕ್ಷ ಅಂತೂ ಆರಾಮಾಕ ಸರ್. 1 ಎಕರೆಗೆ 8 ಲಕ್ಷ ರೀ. ಒಂದು 6 ಲಕ್ಷ ರೂಪಾಯಿ ಖರ್ಚು ಬರ್ಬೋದು ಸರ್. 5-6 ಲಕ್ಷ. ಇದನ್ನು ಜೀವಾಮೃತ ಅಂತ ರೆಡಿ ಮಾಡ್ತೀವಿ ಸರ್. ಇದು ಒಂದು ಆಕಳ ಗಂಜಲ ಒಂದು 10 ಲೀಟ್ರ್ ರೀ, ಒಂದಿಷ್ಟು ಬೆಲ್ಲ ರೀ, ಒಂದು 2 kg ಬೆಲ್ಲ, ಮತ್ತು ಒಂದು 2 ಕಿಲೋ ಹಿಟ್ಟು, ಮತ್ತು ಒಂದಿಷ್ಟು ಮಣ್ಣು ಇದನ್ನದು ಹಾಕ್ಯಂದು ಇದ್ರೊಳಗೆ ಅಷ್ಟನ್ನು ಕಲಿಸ್ರಿ ಇದ್ರೊಳಗೆ ಹಾಕ್ತೀವಿ ರೀ. ಹಾಕಿ ಅದನ್ನು ಸರಿಯಾಗಿ ತಿರುಗಿಸ್ಬೇಕು ಸರ್. ಒಂದು 7-8 ದಿವಸ ರೀ. ಅದು ಒಂದೊಂದು ನಾರ್ತಿರ್ತದೆ ರೀ. ಅದನ್ನು ತೊಗೊಂಡು ಇಕ್ಕಟ್ಟು ನಾವು ಡ್ರಿಪ್ ಮುಖಾಂತರ ಬಿಡಕ್ಕೆ ಅಲ್ಲಿ ಹೆಚ್ಚುಗಳಿಗೆ ಇದು ಮಾಡಿ ಇದನ್ನು ಹೋದ್ರಿ ಅಲ್ಲಿ ಇದಕ್ಕೆ ತಕ್ರಿ ಅಲ್ಲಿ ಸೋಸ್ತೀವಿ ರೀ. ಇದನ್ನು ಏನು ರೀ ಇದ್ರೊಳಗೆ ಬ್ಯಾರಲ್ ತುಂಬ್ಕೊಂಡು ಹೋಗಿರಿ ಅಲ್ಲಿ ಹಾಕ್ತೀವಿ ಸರ್. ಹಾಕಿ ಅದನ್ನು ಅಲ್ಲಿ ಇದ್ರೊಳಗೆ ಹಾಕಿ ಬಿಟ್ಬಿಡ್ತೀವಿ ರೀ. ಇದ್ರ ಹಾಕೋದ್ರಿಂದ ಏನು ಲಾಭ ಐತೆ ಸರ್? ಐತ್ರಿ ಸರ್. ಎರೆಹುಳ ಹುಡ್ತತಿ, ಒಳ್ಳೆ ಇದು ಬರ್ತೈತೆ ರೀ ಇದಕ್ಕೆ ಸರ್. ಎಲ್ಲ ಸಿಗ್ತೈತೆ ರೀ ಇದ್ರಾಗ ಹಾಕಿದ್ರೆ. ಹೌದಾ? ಏನು ಇದು ಸಿಗ್ತಕ್ಕಂಥ ನ್ಯೂಟ್ರಿಯೆಂಟ್ಸ್ ಎಲ್ಲ ಏನು ಬೇಕು ಎಲ್ಲ ಸಿಗ್ತದೆ. ಬೆಳೆಗೆ ಏನು ಬೇಕಾಗದ ಅವಶ್ಯ ಸಿಗ್ತದೆ ಸರ್. ಸಿಗ್ತದೆ ರೀ. ಅದ್ರ ಪೂರ ಇದೆ. ಮೊದಲು ಈಗ 2-3 ಎಕರೆ ಕಬ್ಬು ಬೆಳೆದಿದ್ದಿಲ್ಲ ಸರ್. ಬರೀ ಇದನ್ನು ಮಾಡೇ ಬೆಳೆದ್ವಿ ನಾವು. ಒಂದೀಟು ಕಾಳು ಗೊಬ್ಬರ ಹಾಕಿದ್ದಿಲ್ಲ ರೀ. ಏನು ರೀ ಅದು ಇದರಿಂದ ನಾವು 70-80 ಟನ್ 90 ಟನ್ ಕಬ್ಬು ಬೆಳೆದಿಲ್ಲ ರೀ. ಇದನ್ನು ಹಾಕಿ ಜೀವಾಮೃತ ಹಾಕಿ. ಈಗ ನೀವು ಕೃಷಿಯೊಂದಿಗೆ ರಾಜಕೀಯದಾಗ ಏನೇನು ಮಾಡಿದ್ರಿ ಸರ್? ರಾಜಕೀಯ ಒಳಗೆ ಏನು ಸರ್ ಅವೆಲ್ಲ ಏನಿಲ್ಲ ರೀ. ಮೊದಲು 2006ರಿಂದ 10 ತನಕ ಮಾಡೀನಿ ಸರ್ ನಾನು. ಆವಾಗ ಚೇರ್ಮನ್ ಇದ್ದೀವಿ ರೀ. 8-9 ಇದ್ದೀವಿ ರೀ. ಪಂಚಾಯತಿ ಚೇರ್ಮನ್ ಇದ್ದೀವಿ ರೀ. ಈಗ 2000 ಯಾವಾಗ ಇದ್ರ ಹಿಂದೆ 24 25 ರೀ. ಮೊದಲು ರೀ ಇದಕ್ಕಿಂತ ಮೊದಲ 5 ವರ್ಷ ಮೊದಲ 2019-18 ರೀ ನಾ ಚೇರ್ಮನ್ ಇದ್ದೀನಿ ರೀ. 5ಕ್ಕೆ ರೀ PKPS ಪ್ರಾಥಮಿಕ ಕೃಷಿ ಪತ್ತಿನ ಬ್ಯಾಂಕಿನ ಚೇರ್ಮನ್ ಆಗಿದ್ದೀನಿ. ಚೇರ್ಮನ್ ಆಗಿ ಕೆಲಸ ಮಾಡಿ ಒಳ್ಳೆಯ ಕೆಲಸ ಮಾಡೀನಿ ಸರ್. ಅವು ಏನು ಇರ್ತಕ್ಕಂಥ ಸುಧಾರಣೆ ಮಾಡಿದ್ರಿ. ಮೊದಲು ಭಾಳ ಇದಿತ್ತು ರೀ. ನಮ್ಮ ಟೀಮ್ ಚಲೋ ಐತೆ ರೀ. ಎಲ್ಲ ನಮ್ಮ ಸದಸ್ಯರು ಇವರು ಮತ್ತು ಅಧಿಕಾರಿಗಳು ಕೂಡ ನಾವು ಹೇಳಿದಂಗೆ ಸ್ವಲ್ಪ ಇದು ಮಾಡಿದರು. ಒಳ್ಳೆಯ ಸುಧಾರಣೆ ಮಾಡೀನಿ ಸರ್. ಈಗ ಒಳ್ಳೆ ಇದೈತೆ ರೀ ಸೊಸೈಟಿನೂ. ಹೇಳ್ರಿ ಈಗ 70-80 ಲಕ್ಷ ರೂಪಾಯಿ ಕೊಡ್ತೀನಿ ಲಾಭ ಐತೆ ಸರ್. ಈಗ ರೀ ಮೊದಲಿಲ್ಲ ರೀ ಬರೀ 6 ಲಕ್ಷ ಬರ್ತೈತೆ ರೀ. PKPS ಯಾವ್ದು ಸರ್ ಅದು? ಕಲಾದಿ ಪ್ರಾಥಮಿಕ ಕೃಷಿ ಪತ್ತಿನ ಸಂಘ ಅಂತ ಹೇಳ್ರಿ. ಕಲಾದಗಿರಿ ರೀ. ಮೊದಲು 6-7 ಲಕ್ಷ ಬರೋದು. ಇವತ್ತಿನ ದಿನ 60 ಲಕ್ಷ 70 ಲಕ್ಷ ರೂಪಾಯಿ ಲಾಭ ಬರ್ತೈತೆ ರೀ. ಒಮ್ಮೆ ಅಂತೂ 1 ಕೋಟಿ 4 ಲಕ್ಷ ಆಗೈತೆ ಸರ್ ಲಾಭ ರೀ. ಹಾಂ ರೀ. ಒಳ್ಳೆ ಲಾಭ ಐತೆ ಸರ್. ಚಲೋ ಐತೆ ರೀ. ನೀರು ತಳಿ ಐತ್ರಿ ಸರ. ಇದು ಜವಾರಿ ಕಿಲಾರಿ ರೀ. ಆಕಳು ಬೇಕಾರಲ್ಲ. ಮತ್ತು ಇವು ಇದಕ್ಕೆ ನಾವು ಜೀವಾಮೃತ ಮಾಡಕ್ಕಾರ ಬೇಕಾರೆ ಸರ್. ಹಾಂ ರೀ ಅದ್ರ ಸಲ ಆಕಳ ಮಾಡಿದಂಗೆ.